ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೆ ಹೊಸದಾಗಿ ಮದುವೆ ಆಗೋ ಹೆಣ್ಮಕ್ಳಿಗೆ ಹಾಗೆ ಹೊಸದಾಗಿ ಸಂಸಾರಕ್ಕೆ ಕಾಲಿಟ್ಟಿರೋ ಹೆಣ್ಮಕ್ಳಿಗೆ ತುಂಬ ಸುಲಭವಾಗಿ ಹಾಗೆ 10 ನಿಮಿಷದಲ್ಲಿ ಸುಲಭವಾಗಿ ಅಡುಗೆ ಮಾಡೋ ಟಿಪ್ಸನ್ನು ಹೇಳ್ತೀನಿ. ಮೊದಲನೇದಾಗಿ ಒಗ್ಗರಣೆ ಡಬ್ಬಿ. ಇದರಲ್ಲಿ ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಧನಿಯಾ ಇರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುವಂಥ ಒಂದು ಮಸಾಲೆ ಡಬ್ಬಿ. ಇದು 2ನೇ ಮಸಾಲ ಪುಡಿ ಡಬ್ಬಿ. ಇದರಲ್ಲಿ ಅರಿಶಿನ, ಮೆಣಸಿನ ಪುಡಿ, ಧನಿಯಾ ಪುಡಿ, ಕರಿಮೆಣಸಿನ ಪುಡಿ, ಜೀರಾ ಪುಡಿ, ಗರಂ ಮಸಾಲ ಮತ್ತು ಓಂಕಾಳು ಇರೋಂಥ 2ನೇ ಡಬ್ಬಿ. ಇದು 3ನೇ ಡಬ್ಬಿ. ಇದು ಮಸಾಲ ಡಬ್ಬಿ. ಇದರಲ್ಲಿ ಅಕ್ಕಿ, ಚಕ್ಕೆ, ಕಸೂರಿ ಮೇಥಿ, ಲವಂಗ, ಸೋಂಪು, ಸ್ಟಾರ್ ಹೂವು, ಮರಾಠಿ ಮೊಗ್ಗು ಮತ್ತು ಜಾಕಾಯಿ ಇರುತ್ತೆ. ಇದು ನಮ್ಮ 3ನೇ ಮಸಾಲ ಡಬ್ಬಿ. ಇನ್ನು 4ನೇ ಡಬ್ಬಿ. ಇದರಲ್ಲಿ ಗಸಗಸೆ, ಕುಂಕುಮ, ಪಲಾವ್ ಎಲೆ, ಜಾಪತ್ರೆ ಮತ್ತು ಸ್ಟೋನ್ ಫ್ಲವರ್ ಇರುತ್ತೆ. ಖಾರ ಪುಡಿಯಲ್ಲಿ ಗರಂ ಮಸಾಲೆಯಲ್ಲಿ ಅಂತ ಪ್ರತಿ ಸಾರಿ ಕನ್ಫ್ಯೂಸ್ ಮಾಡಿಕೊಂಡು ಹುಡ್ಕೋ ಕೆಲಸ ಇಲ್ಲದೆ ಈ ರೀತಿ 4 ಮಸಾಲ ಡಬ್ಬಿ ರೆಡಿ ಮಾಡಿಕೊಂಡ್ರೆ ಸುಲಭವಾಗಿ ಟೆನ್ಷನ್ ಇಲ್ಲದೆ ಅಡುಗೆ ಕೆಲಸ ಮುಗಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಶಿವೋಹಂ.